ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವೈದ್ಯರ ದಿನಾಚರಣೆ ಯಶಸ್ವಿ. ನೂರಾರು ಜನ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ, ಔಷಧಿ. ಹಾಸನದಲ್ಲಿ ಸಮಾಜ ಸೇವೆಯನ್ನು ತನ್ನ ಧ್ಯೇಯವನ್ನಾಗಿಸಿಕೊಂಡಿರುವ ಹಾಸನ ಲಯನ್ಸ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಶನಿವಾರ ಎಚ್ಎನ್ ಪುರ ರಸ್ತೆ ಬೈಪಾಸ್ ಸರ್ಕಲ್ನಲ್ಲಿರುವ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧಿ ನೀಡುವ ಹಾಗೂ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಯಿತು. ಇದೇ ವೇಳೆ ಪುಣ್ಯ ಆಸ್ಪತ್ರೆ ಮುಖ್ಯಸ್ಥರಾದ ಮಹೇಶ್, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕಟೇಶ್, ಜನರಲ್ ಫಿಸಿಷಿಯನ್ ಡಾಕ್ಟರ್ ನಂದನ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದು, ಆರಂಭಿಕ ಹಂತದಲ್ಲಿಯೇ ವಿವಿಧ ಕಾಯಿಲೆಗಳನ್ನು ಪತ್ತೆಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯಲು ಪ್ರೇರೇಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಶಿಬಿರಕ್ಕೆ ನೂರಾರು ಮಂದಿ ಆಗಮಿಸಿ ಆರೋಗ್ಯ ತಪಾಸಣೆಯ ಸೌಲಭ್ಯವನ್ನು ಪಡೆದುಕೊಂಡರು. ಶಿಬಿರದಲ್ಲಿ ಮಧುಮೇಹ, ಅಧಿಕ ರಕ್ತದೊತ್ತಡ, ಅಸ್ತಮಾ, ಥೈರಾಯ್ಡ್, ಸಿಒಪಿಡಿ ಸೇರಿದಂತೆ ವಿವಿಧ ದೀರ್ಘಕಾಲೀನ ಹಾಗೂ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ತಪಾಸಣೆ ನಡೆಸಲಾಯಿತು. ಅನುಭವಿ ವೈದ್ಯರು ಪ್ರತಿಯೊಬ್ಬರ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಸಲಹೆ, ಚಿಕಿತ್ಸೆಯ ಮಾರ್ಗದರ್ಶನ ಹಾಗೂ ಜೀವನಶೈಲಿ ಬದಲಾವಣೆಗಳ ಕುರಿತು ಮಾಹಿತಿ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕರ ಜೀವನಶೈಲಿ, ಒತ್ತಡ, ಅಸಮರ್ಪಕ ಆಹಾರ ಪದ್ಧತಿ ಹಾಗೂ ದೈಹಿಕ ಚಟುವಟಿಕೆಯ ಕೊರತೆಯಿಂದ ಮಧುಮೇಹ, ರಕ್ತದೊತ್ತಡ ಮತ್ತು ಉಸಿರಾಟ ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತವಾಗಿವೆ ಎಂದು ವೈದ್ಯರು ಅಭಿಪ್ರಾಯಪಟ್ಟರು. ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು, ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದು ಮತ್ತು ಸಮತೋಲನ ಆಹಾರ, ವ್ಯಾಯಾಮ ಹಾಗೂ ಆರೋಗ್ಯಕರ ಜೀವನಶೈಲಿಯನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಶಿಬಿರದಲ್ಲಿ ತಿಳಿಸಲಾಯಿತು. ಶಿಬಿರದಲ್ಲಿ ಪಾಲ್ಗೊಂಡ ಸಾರ್ವಜನಿಕರು ಲಯನ್ಸ್ ಕ್ಲಬ್ ಹಾಗೂ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುವಂತೆ ಮನವಿ ಮಾಡಿದರು. ಆರೋಗ್ಯ ಸೇವೆಯನ್ನು ಜನಸಾಮಾನ್ಯರ ಮನೆಬಾಗಿಲಿಗೆ ತಲುಪಿಸುವಲ್ಲಿ ಇಂತಹ ಶಿಬಿರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವಕಾಶ ಮಾಡಿಕೊಟ್ಟಿದ್ದಾವೆ. ಎಲ್ಲ ನಮ್ಮ ವೈದ್ಯ ಮಿತ್ರರು ಕೂಡ ಇದಕ್ಕೆ ಸಹಕಾರ ಮಾಡಿದ್ದಾರೆ. ನಮ್ಮ ಹಾಸನ ಲಯನ್ಸ್ ಕ್ಲಬ್ ಹಿರಿಯರಾದ ನಮ್ಮ ಮಲ್ಲೇಶ್ ಅವರು, ಅಶೋಕಣ್ಣವರು, ರಮೇಶ್ ಅಣ್ಣವರು ಮತ್ತು ಎಲ್ಲ ಹಾಸನ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನೂತನ ಪದಾಧಿಕಾರಿಗಳು ಮತ್ತು ನಮ್ಮ ಚನ್ನರಾಯಪಟ್ಟಣ ಸನ್ರೈಸ್ ಕ್ಲಬ್ನ ಅಧ್ಯಕ್ಷಗಳಾದ ಗೋವಿಂದರಾಜು, ಸೆಕ್ರೆಟರಿಗಳಾದ ಮಂಜುನಾಥ್ ಅವರು ಮತ್ತು ಈ ಆಸ್ಪತ್ರೆಯ ಎಲ್ಲ ವೈದ್ಯ ಮಿತ್ರರು, ಡೈರೆಕ್ಟರ್ಸು ಎಲ್ಲ ಕೂಡ ಈ ಒಂದು ಆಗಿದ್ದಾರೆ. ಈ ದಿವಸ ಸಾರ್ವಜನಿಕರು ಕೂಡ ಆಗಮಿಸಿ ಈ ಒಂದು ತಪಾಸಣಾ ಶಿಬಿರದ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀರಾ. ಇದೇ ರೀತಿ ತಮ್ಮ ಸಹಕಾರ ಕೂಡ ಮುಂದುವರಿಯಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಪರವಾಗಿ ನಾವು ನಮ್ಮ ಲಯನ್ಸ್ ಸಂಸ್ಥೆ ಮೇನ್ ಕ್ಲಬ್ ವತಿಯಿಂದ ಈ ಒಂದು ಡಾಕ್ಟರ್ ಬಳಗಕ್ಕೆ ಮತ್ತು ತಪಾಸಣೆ ಮಾಡೋ ಬಳಗಕ್ಕೆ ಒಂದು ಸಹಕಾರಿಯಾಗಿ ಇದರಲ್ಲಿ ಭಾಗವಹಿಸಿ ನಮ್ಮ ಒಂದು ಸೇವೆಯನ್ನು ಮಾಡಬೇಕು ಅಂತ ಬಂದ್ವಿ. ಇಲ್ಲಿ ಸಾರ್ವಜನಿಕರು ಎಲ್ಲ ಸೇರಿದರೆ ಇಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ಒಂದು ಪ್ರಗತಿಪರ ಎಲ್ಲರೇ ಸಾರ್ವಜನಿಕರಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಪ್ರಗತಿಪರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಹಿಂಗೆ ಈ ಆಸ್ಪತ್ರೆ ನಡೀತಾ ಇರಲಿ. ಇದಕ್ಕೆ ನಮ್ಮ ಹೆಚ್ಚಿನ ಸಹಕಾರನ ಇನ್ನೂ ಹೆಚ್ಚಿನ ಸಹಕಾರ ನಾವು ನೀಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತೀವಿ. ಈಗ ನಾವೆಲ್ಲರೂ ತಪಾಸಣೆ ಮಾಡಿಸ್ಕೊಂಡಿದ್ವಿ. ರಕ್ತ ಮತ್ತು ನಮ್ಮ ವೇಟ್ ಚೆಕ್ ಮಾಡ್ತಾರೆ. ಆಮೇಲೆ ನಮ್ಮದು ಇದನ್ನೆಲ್ಲ ಇದು ಮಾಡ್ತಾರೆ. ಆಕ್ಸಿಮೀಟರ್ನಲ್ಲಿ ನಮ್ಮ ಆಕ್ಸಿಜನ್ ಲೆವೆಲ್ಲೆಲ್ಲ ನೋಡ್ತಾರೆ. ಆಮೇಲೆ ಮಧುಮೇಹಗಳಿಗೆಲ್ಲ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ತಪಾಸಣಾ ತಂಡ ಇದೆ. ತಪಾಸಣೆ ಮಾಡಿ ಸೂಕ್ತವಾದ ಒಂದು ಇದನ್ನು ಕೊಡ್ತಾರೆ, ಏನು ಸಜೆಷನ್ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ. ಇದೆಲ್ಲ ಉಚಿತವಾಗಿ ನಡೀತಾ ಇದೆ ಈ ಆಸ್ಪತ್ರೆ ವತಿಯಿಂದ. ಇದಕ್ಕೆ ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ನಮ್ಮದೇ ಆದ ಸಹಕಾರವನ್ನು ನೀಡ್ತಾ ಇದ್ವಿ. ಇದೇ ರೀತಿ ಇನ್ನು ಮುಂದಿನ ಹೆಚ್ಚಿನ ಇದನ್ನು ನಡೆಸಿದಾಗ ನಾವು ಇದೇ ರೀತಿ ಬಂದು ಸಾರ್ವಜನಿಕರಿಗೆ ಅನುಕೂಲವಾದಂಥ ಒಂದು ಇದನ್ನು ನಾವು ನಡೆಸ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ವಿ. ವೆಂಕಟೇಶ್ ಅಂತ ಲಯನ್ಸ್ ಕ್ಲಬ್ ನೂತನವಾಗಿ ಹಾಕಿರೋ ಅಧ್ಯಕ್ಷರು, ಇವರು ಪಂಚಾಕ್ಷರಿ ಖಜಾಂಚಿ, ಇವರು ಸೆಕ್ರೆಟರಿ ನಾಗರಾಜ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಂದನ್, ಕನ್ಸಲ್ಟೆಂಟ್ ಫಿಸಿಷಿಯನ್, ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ್. ಸೊ ಇವತ್ತು ನಾವು ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ ಪ್ರಿವೆಂಟಿಬಲ್ ಡಿಸೀಸ್ಗೋಸ್ಕರ. ಪ್ರಿವೆಂಟಿಬಲ್ ಡಿಸೀಸ್ ಅಂದರೆ ಕಾಮನ್ ಆಗಿ BP, ಶುಗರ್, ಹಾರ್ಟ್ ತೊಂದರೆ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ ಅದನ್ನು ಚೆಕಪ್ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲರಿಗೂ ಸ್ಕ್ರೀನಿಂಗ್ ಟೆಸ್ಟ್ ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಜನ ದುಡಿತಾ ಇದ್ದಾರೆ, ಈಗ ಎಲ್ಲ ದುಡಿತಾ ಇದ್ದಾರೆ, ಬಟ್ ತಮ್ಮ ಆರೋಗ್ಯಕ್ಕೆ ಸಮಯ ಕೊಡ್ತಾ ಇಲ್ಲ ಯಾರು. ದುಡ್ದಿರೋದನ್ನ ಅನುಭವಿಸ್ಬೇಕು ಅಂದರೆ ಮೊದಲು ನಾವು ಚೆನ್ನಾಗಿರೋದು ಬೇಕು. ಕಟಿಂಗ್ ಶಾಪ್ ಹೋಗ್ತೀರಾ, 200-300 ರೂಪಾಯಿ ಕೊಡ್ತೀರಾ, 1.5 ತಿಂಗಳಿಗೆ ಚೆನ್ನಾಗಿ ನಾವು ಫಿಸಿಕಲಿ ಹೊರಗಡೆಯಿಂದ ಚೆನ್ನಾಗಿ ಕಾಣಬೇಕು ಅಂತ ಖರ್ಚು ಮಾಡ್ತೀರಾ, ಬಟ್ ಆರೋಗ್ಯ ನಿರ್ಲಕ್ಷ್ಯ ಮಾಡ್ತಾರೆ. ವರ್ಷಕ್ಕೊಂದ್ಸರಿ, ತಿಂಗಳು ಬೇಕಾಗಲ್ಲ, ವರ್ಷಕ್ಕೊಂದ್ಸರಿ ಅಟ್ಲೀಸ್ಟ್ BP, ಶುಗರ್, ಕೊಲೆಸ್ಟ್ರಾಲ್ ಈ ಮೂರನ್ನು ಚೆಕ್ ಮಾಡಿಸ್ಕೊಂಡ್ರೆ
80% ಹೃದಯಾಘಾತಗಳನ್ನ, ಸ್ಟ್ರೋಕ್ಗಳನ್ನ, ಕಿಡ್ನಿ ಪ್ರಾಬ್ಲಮ್ ನಾವು ಅವಾಯ್ಡ್ ಮಾಡ್ಬೋದು. ಜನರು ಕೇರ್ಲೆಸ್. ಇಂಡಿಯಾದಲ್ಲಿ 2 ಥರ ಜನ ಸಿಗ್ತಾರೆ ಹಾಸ್ಪಿಟಲ್. ನಾವು ನೋಡೋದು, ಒಬ್ಬರು ಬಂದು ಸರ್ ಎಲ್ಲ ಥರ ಪರೀಕ್ಷೆಗಳು ಮಾಡಿಸ್ಬಿಡಿ, ನಮ್ಗೆ ಏನೇನು ಕಾಯಿಲೆ ಇದೆ ಗೊತ್ತಾಗಬೇಕು ಅಂತಾರೆ. ಇನ್ನು 80 ಜನ ನಾವು ಹಾಸ್ಪಿಟ್ಲಿಗೆ ಬರಲ್ಲ, 5 ವರ್ಷಕ್ಕೆ 10 ವರ್ಷಕ್ಕೆ ತೊಂದರೆ ಜಾಸ್ತಿ ಆದಾಗ ಬರ್ತಾರೆ. ಪ್ರಿವೆಂಟಿವ್ ಚೆಕಪ್ಗಳು ಏನಕ್ಕೆ ಮಾಡೋದು ಅಂತಂದರೆ, ಮಾತ್ರೆಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಊಟ ತಿಂಡಿಲಿ, ವ್ಯಾಯಾಮದಲ್ಲಿ ನಾವು ಆರೋಗ್ಯನ ಯಾವ ಥರ ಕಾಪಾಡ್ಕೋಬೇಕು ಅನ್ನೋದು ಈ ಕ್ಯಾಂಪ್ಗಳಲ್ಲಿ ಗೊತ್ತಾಗುತ್ತೆ. ಈಗಿನ ಒಂದು ಪ್ರಸ್ತುತ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಈ ತರ ಕಾಯಿಲೆಗಳು ಬರ್ತದೆ, ಏನು ಜೀವನ ಶೈಲಿನ ಬದಲಾಯಿಸಬೇಕಾಗುತ್ತೆ, ಫುಡ್ ಅಲ್ಲಿ ವ್ಯತ್ಯಾಸ ಇದೆ. ಚಿಕ್ಕ ಮಕ್ಕಳಿಗೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ತಿನಿಸುಗಳನ್ನ ಮುಂಚೆ ನಾವು ಹಳ್ಳಿಗಳಲ್ಲಿ ಇದ್ದಾಗ ಸಿಟಿಗೆ ಹೋಗ್ತಿದ್ವಿ, ಬೇಕರಿಲಿ ತರ್ತಾ ಇದ್ದಿದ್ದೆ ತಿಂಗ್ಳಿಗೆ ಒಂದ್ಸರಿ ತಿಂಡಿಗಳನ್ನ. ಈಗ ಹಂಗಲ್ಲ, ಫಾಸ್ಟ್ ಫುಡ್ ಎಲ್ಲ ಕಡೆ ಇರುತ್ತೆ. ಬೆಳಿಗ್ಗೆ ಮಗು ಚಾಕ್ಲೇಟ್ ಬೇಕು ಅಂದ್ರೆ ಅವ್ಗೆ ಅರ್ಧ ಗಂಟೆಯಲ್ಲಿ ಮನೆಗೆ ತಂದು ಕೊಟ್ಬಿಡ್ತಾರೆ. ಸಂಜೆ ಗೋಬಿ ಬೇಕು ಅಂದ್ರೆ ಅರ್ಧ ಗಂಟೆಯಲ್ಲಿ ತಂದು ತಂದೆ ತಾಯಿಗಳು ಕೊಟ್ಬಿಡ್ತಾರೆ, ಅಣ್ಣ ತಮ್ಮದಿರು ತಂಗಿ ಎಲ್ಲರೂ. ಅದು ಏನು ತೊಂದರೆ ಅಂತಂದ್ರೆ, ಎಲ್ಲರೂ ಈಗ BP ಶುಗರ್ ಏನಂತಂದ್ರೆ, ತಂದೆ ತಾಯಿಗೆ 50% BP ಶುಗರ್ ಇದ್ದಾಗ